ಕಳ್ಸ್ಕೊಳ್ಳಿಲ್ಲ ಅಂದ್ರೆ ಮಂದಿ ಅಂತಾರಂತ ನನ್ನ ಮೈ ಮೇಲೆ ಬಟ್ಟೆ ಹುಟ್ಟಿಲ್ಲ. ನನಗೋಸ್ಕರ ನನ್ನ ಮೈ ಮೇಲೆ ಬಟ್ಟೆ ಹುಟ್ಟಿನಿ. ಈ ದೇಹದೊಳಗೆ ನನ್ನ ಮೇಲೆ ಪಂಚಪ್ರಾಣ. ಕೆಲವಷ್ಟು ದಿನ ಅವರು ನೀನು ಇಂಥವೆಲ್ಲ ಮಾಡಬೇಡ, ಅಲ್ಲದು ಪದ್ಧತಿ, ನೀ ದಿನ ಬಣ್ಣ ಹಚ್ಕೊಟ್ಟು ಹೋದೆ ಅಂದ್ರೆ ಜೀವನ ಹಾಳಾಕತಿ, ಹಂಗೆ ಹಿಂಗೆ ತಿಳಿಸಿ ಹೇಳಿದರು. ಇಲ್ಲವ ಅದರಿಂದ ನನಗೆ ಅನ್ನದ ಮೊದಲು ನನಗೆ ಅನ್ನ ಸಿಗಬೇಕಾದ್ರೆ ಕಷ್ಟ ಇತ್ತು. 3 ಟೈಮ್ ಊಟ ಸಿಕ್ಕಿಲ್ಲ ನನಗೆ. ಆ ಪರಿಸ್ಥಿತಿ ಒಳಗೆ ಕಲಾವಿದನಾಗಿ ಕಲಾವಿದೆಯಾಗಿ ಸಣ್ಣ ಮಕ್ಕಳಿಗೆ ತಾಯಿಯಾಗಿ ದೊಡ್ಡವರಿಗೆ ಮಗಳಾಗಿ ಹಿರಿಯ ಕಿರಿಯರಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಎಲ್ಲರೂ ಕೂಡ ಬೆರೆತು ಜೀವನ ಮಾಡಿದೆ. ಎಲ್ಲ ಥರದಿಂದ ಚಲೋನೇ ಆಯ್ತು. ಅದ ಹಡದ ತಾಯಿ ತಂದೆ ನಮ್ಮನ್ನು ಕೈ ಬಿಟ್ಟು ಹೋದ್ರೂ ಪಡೆದ ತಾಯಿ ಪಡೆದ ತಂದೆ ತಾಯಿ ಅದಾರ. ತಂದೆ ತಾಯಿಗಿಂತ ಹೆಚ್ಚಿನ ಆಶ್ರಯ ಕೊಟ್ಟು ನನ್ನನ್ನು ಜಾಪನ ಮಾಡ್ಯಾರ. ಉಣಿಸ್ತಾರ, ತಿರ್ಸ್ತಾರೆ, ಹುಡಿಸ್ತಾರೆ, ತೊಡಿಸ್ತಾರೆ. ಕಷ್ಟ ಸುಖ ಬಂದ್ರೆ ನನಗೆ ಹೆಲ್ಪ್ ಆಕ್ಕಾರ. ಕಷ್ಟ ಸುಖ ಬಂದದಂತ ನಾ ಏನು ದುಡ್ಡು ಕೇಳಲ್ಲ. ಹಸುವಿಗಾಗಿ 2 ರೊಟ್ಟಿ ಕೇಳಿರ್ತೀನಿ ತಾಯಿ ತಂದೆಗೆ. ನನಗೆ ಖುಷಿಯಾಗಿ ಉಣಿಸ್ತಾರೆ. ಎಲ್ಲರಿಗೂ ಗೊತ್ತು ನಾನು ಮುಸ್ಲಿಮ್ಸ್ ಅಂತ. ನನ್ನೆಲ್ಲರೂ ಪ್ರೀತಿಸ್ತಾರೆ. ಮುಸ್ಲಿಮ್ಸ್ ಮಂದಿನೇ ಅಷ್ಟೇ ಪ್ರೀತಿಸ್ಬೇಕು ನನ್ನಂತೇನಿಲ್ಲ. ಈಗ ನಾನು ಜೀವನ ಮಾಡೋದೇ ಎಲ್ಲ ಕುಲದವ್ರು ಕೂಡೆ ಸರ್ವಧರ್ಮದವರು ಸೇರಿ ನನ್ನ ಕಾರ್ಯಕ್ರಮಕ್ಕೆ ಕರೆಸ್ತಾರೆ. ಓಡಾಡ್ಕೊಂಡು 2 ಮಕ್ಕಳು ನಮ್ಮವ್ವ ಅದಾಳಂತ ಇಲ್ಲಿ ನನ್ನಲ್ಲಿ ಬಂದರು. ಹಂಗೆ ನಾನು ನಮ್ಮವ್ವ ಅದಾಳಂತ ಮನೆಗೆ ಹೋಗ್ಬೇಕಂದ್ರೆ ನನಗೆ ಇದ್ದಿದ್ದಿಲ್ಲ. ಆ ಮೂಮೆಂಟ್ ನಾನು ನಮಸ್ತೆ ಅಮ್ಮ. ಹಾಂ ನಮಸ್ತೆ, ಬರ್ರಿ ಮಾಡ್ಬೋದಲ್ಲ ಅನ್ಸುತ್ತೆ ನನಗೆ. ಹಂಗಾಗಿ ನಿಮ್ಮನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀನಿ. ಇರಲಿ ಒಳ್ಳೇದಾಗಲಿ. ಹಾಕಿದ್ರು ಏನು ತಪ್ಪಿಲ್ಲ, ಕೇಳೋದ್ರೊಳಗೂ ತಪ್ಪಿಲ್ಲ. ನಾವು ಹೇಳ್ತೀವಿ, ಹೇಳೋದ್ರೊಳಗೂ ಏನು ತಪ್ಪಿಲ್ಲ. ಜೀವನದೊಳಗೆ ನಡೆದಿದ್ದು ಹೇಳ್ಕೊಬೇಕಂತಂದ್ರೆ ಖುಷಿ ಆಗುತ್ತೆ, ಹೌದಿಲ್ಲ? ಅದನ್ನೇ ಒಂಥರ ಹೇಳ್ಬೇಕಂದ್ರೆ ಸ್ವಲ್ಪ ನೋವಾಗುತ್ತೆ. ಅದ್ರೊಳಗೆ ನೋವಾಗೋದನ್ನು ಬಿಟ್ಟು ಖುಷಿ ಆಗೋದನ್ನು ಅಷ್ಟೇ ಹೇಳೋದು. ಹೆಂಗೆ ಹೇಳೋದು ಅಂತಂದ್ರೆ, ನಾವು ಬಾಲ್ಯದಿಂದ ಬಂದಾಗ ನಾವು ಮೊದಲು ನಿಮ್ಮಂಗ ಇದ್ವಿ. ಆ ದೇವಿ ಸೇವೆ ಮಾಡ್ತಾ ಪುಟ್ಟರಾಜ ಗುರುಗಳ ಶಿಷ್ಯರಾಗಿ ಗಾನಯೋಗಿ ಶಿವಯೋಗಿ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆಶೀರ್ವಾದ ಇಲ್ಲದಾರ ನೋಡಿ ಅಜ್ಜಾರು. ಇವರೇ ಅಜ್ಜಾರು ಫಸ್ಟ್ ನಮಗೆ ಆಶೀರ್ವಾದ ಮಾಡಿದವರು. ಯಾವ ಊರಾಗ ಆಶೀರ್ವಾದ ಆತಂದ್ರೆ, ಅಜ್ಜಾರ್ ಕಂಪ್ನಿಗೆ ನಾನು ಸೇವೆ ಮಾಡ್ಬೇಕಂತ ಹೋಗಿದ್ದೆ. ಬಾಬಣ್ಣ ಅಂಥೇಳಿ, ಸಲ್ಲಳ್ಳಿ ಬಾಬಣ್ಣ ಅಂಥೇಳಿ ಬಾಬಣ್ಣ ಅಂತಿದ್ರು. ಅಜ್ಜಾರು ಹುಟ್ಟಿದ ಊರು ದೇವಗಿರಿ ಒಳಗೆ ಅಜ್ಜಾರ್ ಕಂಪ್ನಿ ಕ್ಯಾಂಪ್ ಹಾಕಿತ್ತು. ಆ ಕ್ಯಾಂಪಿಗೆ ನಾನು ಸೇವೆ ಮಾಡ್ಬೇಕು ಅಂತ ಆದಾಗ ಅಜ್ಜಾರ ದಾದಾಪೀರ್ ಅಂತೇಳಿ ನಮ್ಮ ಹುಡುಗ, ಆಮೇಲೆ ಹಾಡ್ತಾನೆ, ಪಾತ್ರ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಎಲ್ಲರೊಳಗೂ ಮಾಡ್ತೀನಿ ಅನ್ನೋ ಚಾಲೆಂಜ್ ಅವನಲ್ಲಿ ಐತಿ. ಕಂಪ್ನಿ ಸೇವೆ ಮಾಡ್ಬೇಕಂತ ಬಂದಾನ್ರಿ. ಎಲ್ಲದಾನ ಇಲ್ಲೇ ಅದಾನ, ಬಾಪ ಅಂತ ಕರೆದ್ರು. ಅಜ್ಜಾರ ಹತ್ರ ಹೋಗಿ ಕುಂತೆ. ಅಜ್ಜಾರ 2 ಕೈ ನನ್ನ ತಲೆ ಮೇಲೆ ಇಟ್ಟಾಗ ನೋವಾತು. ಅತ್ತೆ ಮೊದಲು ತಂದೆ ತಾಯಿ ಎಲ್ಲರನ್ನೂ ಕಳ್ಕೊಂಡ್ವಿ. ಗುರುವಿನ ಪಾದಕ್ಕೆ ಬಂದ್ಬಿದ್ವಿ. ಗುರು ನಮಗೆ 2 ಕೈ ಇಟ್ಟನಂದ್ರೆ, 1 ಕೈ ತಂದಿದ್ದು, 1 ಕೈ ತಾಯಿದು. 2 ಕೈಗಳನ್ನು ಇಟ್ಟು ನಮಗೆ ಆಶೀರ್ವಾದ ಮಾಡ್ಯಾರಂತಂದ್ರೆ, ಆ ಭಗವಂತನ ಪಾದದ ಕೃಪೆದಿಂದ ಹೊಟ್ಟೆ ತುಂಬ ಅನ್ನ ಸಿಕ್ಕರೆ ಸಾಕು. ರೊಕ್ಕ ರೂಪಾಯಿ ಬೇಳಿ ಬಂಗಾರ ಯಾವುದು ಬೇಡ. ಹೊಟ್ಟೆ ತುಂಬ ಅನ್ನ ಸಿಕ್ಕರೆ ಸಾಕು. ಆ ಗುರುವಿನ ಸೇವೆ ಮಾಡೋಣ ಅಂತೆ ಸ್ವಲ್ಪ ಕಂಪ್ನಿಯೊಳಗೆ ಸ್ವಲ್ಪ ದಿನ ಸೇವೆ ಮಾಡಿದೆ. ಭಾಳ ದಿನ ಇರಲಿಲ್ಲ ನಾನು ಕಂಪ್ನ್ಯಾಗ. ಸ್ವಲ್ಪ ದಿನ ಸೇವೆ ಮಾಡೀನಿ ಕಂಪ್ನ್ಯಾಗ. ಆಮೇಲೆ ನಾವು ಹೊರಗಡೆ ನಾಟಕಗಳೆಲ್ಲ ನಮಗೆ ಬಣ್ಣ ಹಚ್ಚಕ್ಕೆ ಹೋಗೋದಾಗಲಿ, ನಾವು ಪಾತ್ರ ಮಾಡೋದಾಗಲಿ, ನಮ್ಮ ಮುಖಕ್ಕೆ ಬಣ್ಣ ಹಚ್ಕೊಂಡು ಪಾತ್ರ ಮಾಡೋದಾಗಲಿ, ಈಗ ಹೊರಗಡೆ ನಾಟಕ ನಡೆದಿರ್ತಾವೆ, ನಾಟಕ ಪೌರಾಣಿಕ ಸಾಮಾಜಿಕ ಎಲ್ಲ ನಾಟಕಗಳಿಗೆ ಬಣ್ಣ ಹಚ್ಚೋದಾಗಲಿ, ರಂಗಭೂಮಿ ಒಳಗೆ ನಾವು ತೊಡ್ಕೊಂಡ್ಗಳೇನ ನಮಗೆ ಒಳ್ಳೇದು ಅನ್ನಿಸ್ತು. ದಿನಕ್ಕೆ ಚಲೋನೇ ಅನ್ಸಕತ್ತು. ಕೆಲವಷ್ಟು ಜನ ನಮ್ಮ ಹಿಂದೆ ಭಾಳ ಟಿಂಗಲ್ ಮಾತಾಡಿದ್ರು ಮೊದಲು, ಇದೇನು ಜೀವನ ಮಾಡ್ತತಿ, ಇದು ಹಂಗೆ ಹಿಂಗೆ ಅಂತ. ಇರಲಿ ಹೇಳಪ್ಪ, ಅದೆಲ್ಲ ಗುರುವಿನ ಪಾದಕ್ಕೆ ಅರ್ಪಣೆ. ನಾವು ಯಾರ್ದು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ, ಮಂದಿ ಅಂತಾರಂತ ನನ್ನ ಮೈ ಮೇಲೆ ಬಟ್ಟೆ ಹುಟ್ಟಿಲ್ಲ. ನನಗೋಸ್ಕರ ನನ್ನ ಮೈ ಮೇಲೆ ಬಟ್ಟೆ ಹುಟ್ಟಿನಿ. ಈ ದೇಹದೊಳಗೆ ಮಾನವ ಅಂತ ಭಗವಂತನನ್ನು ಈ ಭೂಮಿಗೆ ಕಳಿಸ್ಯಾನಂದ್ರೆ ಮಾನವನಾಗಿ ಜೀವನ ಮಾಡಕತ್ತೀನಿ. ಅದನ್ನು ಬಿಟ್ಟು ಬೇಡ. ಎಲ್ಲ ಗುರು ಹಿರಿಯರು ಎಲ್ಲರನ್ನ ಹಿಡ್ಕೊಂಡು, ಮಂದಿ ಮಕ್ಕಳು ಹಿಡ್ಕೊಂಡು, ತಂದೆ ತಾಯಿ ಹಿಡ್ಕೊಂಡು, ಅಣ್ಣ ತಮ್ಮರು ಹಿಡ್ಕೊಂಡು, ಅಕ್ಕ ತಂಗಿಯರನ್ನ ಹಿಡ್ಕೊಂಡು, ಎಲ್ಲ ಉಸಿರು ನನ್ನ ಮೇಲೆ ಪಂಚಪ್ರಾಣ. ಕೆಲವಷ್ಟು ದಿನ ಅವರು ನೀನು ಇಂಥವೆಲ್ಲ ಮಾಡಬೇಡ, ಅಲ್ಲದು ಪದ್ಧತಿ, ನೀ ದಿನ ಬಣ್ಣ ಹಚ್ಕೊಟ್ಟು ಹೋದೆ ಅಂದ್ರೆ ಜೀವನ ಹಾಳಾಕತಿ, ಹಂಗೆ ಹಿಂಗೆ ತಿಳಿಸಿ ಹೇಳಿದರು. ಇಲ್ಲವ ಅದರಿಂದ ನನಗೆ ಅನ್ನದ ಮೊದಲು ನನಗೆ ಅನ್ನ ಸಿಗಬೇಕಾದ್ರೆ ಕಷ್ಟ ಇತ್ತು. 3 ಟೈಮ್ ಊಟ ಸಿಕ್ಕಿಲ್ಲ ನನಗೆ. ಆ ಪರಿಸ್ಥಿತಿ ಒಳಗೆ ಈಗ ನನಗೆ ಅದ್ರೊಳಗೆ ಅನ್ನ ಅದ. ನಾ ಹೆಂಗೆ ಬಿಡಂಗಿಲ್ಲ ನಾನು. ನೀವು ಇರ್ರಿ, ನಿಮ್ಮನ್ನು ಬಿಡ್ತೀನಿ ಅಂತಲೂ ಹೇಳಲ್ಲ. ನೀವು ಇರ್ರಿ, ಅವರು ಇರಲಿ. ನಾ ಗುರುಗಳ ಸೇವೆ ಮಾಡ್ಕೋತ ಅವ್ರ ಹೆಸರಲ್ಲೇ ನಾ ಎಲ್ಲಿ ಹೋದ್ರೂ 1 ರೊಟ್ಟಿ ನನಗೆ ಸಿಗುತ್ತೆ. ಆ ಗುರುಗಳ ಪಾದಕ್ಕೆ ನಾನು ಅರ್ಪಣೆಯಾಗಿ ಸೇವೆ ಮಾಡ್ತೀನಿ. ಅದರೊಳಗೆ ನೀವು 1 ರೊಟ್ಟಿ ಉಣ್ರಿ, ನಗ್ರಿ, ಆಡ್ರಿ, ಬರ್ರಿ, ಹೋಗ್ರಿ, ಎಲ್ಲರೂ ನನಗೆ ಅಷ್ಟೇ, ಯಾರನ್ನೂ ಬಿಟ್ಟು ಕೊಡಂಗಿಲ್ಲ. ಒಂದು ಸಮಾಜಕ್ಕೆ ಕಲಾವಿದನಾಗಿ ಕಲಾವಿದೆಯಾಗಿ ಸಣ್ಣ ಮಕ್ಕಳಿಗೆ ತಾಯಿಯಾಗಿ ದೊಡ್ಡವರಿಗೆ ಮಗಳಾಗಿ
ಹಿರಿಯ ಕಿರಿಯರಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಎಲ್ಲರೂ ಕೂಡ ಬೆರೆತು ಜೀವನ ಮಾಡಿದೆ. ಎಲ್ಲ ಥರದಿಂದ ಚಲೋನೇ ಆಯ್ತು. ಬರ್ತಾ ಬರ್ತಾ ಆ ತಾಯಿ ಆಶೀರ್ವಾದ ನನಗಾಯ್ತು. ಎಲ್ಲಮ್ಮನ್ನ ಸೇವೆ ಮಾಡ್ಬೇಕಂತ ಬಂತು. ಸೇವೆ ಮಾಡ್ಬೇಕನ್ನುವಂಥ ಭಾಗ್ಯ ಬಂದಾಗ ನನ್ನ ಗುರು ಕಮತಿಗೆ ಒಳಗಿರ್ತಾರೆ, ಬಸವಣ್ಣಮ್ಮ ಭೀಮಣ್ಣಮ್ಮ ಅಂಥೇಳಿ ನನ್ನ ತಾಯಿದೇರು ಅವರಿಬ್ಬರು. ಬಸವಣ್ಣಮ್ಮ ಭೀಮಣ್ಣಮ್ಮ ಅಂಥೇಳಿ ನನ್ನ ತಾಯಿದೇರು. ಆ ತಾಯಿದೇರ ಆಶೀರ್ವಾದ ಮಾಡಿಕೊಂಡು ಕೆಲವೊಂದು ವಿಷಯದೊಳಗೆ ಅವರು ನನಗೆ ಇದು ದಾರಿ ಹಿಂಗದ, ಇದು ದಾರಿ ಹಿಂಗದ, ಇದು ಬೇಡ, ಇದನ್ನು ಮಾಡು, ಚಲೋ ಆಕೈತಿ. ಅವ್ರ ಮಾತನ್ನು ಪಾಲಿಸೀನಿ, ಚಲೋನೇ ಆಗೈತಿ. ಆ ತಾಯಿ ಈಗಾದ್ರೂ ನಾನು ಏನೇ ಮಾಡ್ಬೇಕಾರೆ ಆ ತಾಯಿದೇರ ಕಿವಿಗಿಳ್ಳಾರ ಮಾಡಲ್ಲ. ಭೀಮಣ್ಣಮ್ಮ ಅಂಥೇಳಿ ನನಗೆ ದೇವ್ರು ಹಾಕಿ ದೀಕ್ಷಾ ಕೊಟ್ಟರು. ಅವ್ರ ಹೆಸರಲ್ಲಿ ಜೀವನ ಮಾಡ್ಕೊತ ಇಡೀ ನಮ್ಮ ತಾಲೂಕು ಜಿಲ್ಲಾದೊಳಗೆ ಒಂದು ಹೆಸರು. ಎಲ್ಲರನ್ನೂ ಕರ್ಕೊಂಡು ಸೇವೆ ಮಾಡ್ಕೊತ ಉಂಡು ತಿಂದು ನಕ್ಕಾಡಿ ಜೀವನ ಮಾಡ್ಕೊತ ಬರೋ ಮಕ್ಕಳನ್ನು ಕರ್ಕೊಂಡು ಉಡೆದಾಗ ಹಾಕೊಳ್ದ, ಹೋಗ್ಕಿರೆ ಆರಾಮ್ಸಿ ಹೋಗಿ ಬರ್ರೇವ ಅಂತ ಅವ್ರಿಗೆ ನಕ್ಕೋತ ಕಳಿಸೋದು. ಬರೋರಿಗೆ ಸ್ವಾಗತ, ಹೋಗೋರಿಗೆ ಬಾಯ್. ಇಷ್ಟ ಲೆಕ್ಕ ನನ್ನ ಮನೆ. ಹೆಂಗಂತಂದ್ರೆ ಈ ಮನೆ ಒಳಗೆ ತಾಯಿ ಸ್ಥಾನ. ಒಬ್ಬ ಹುಚ್ಚ ಬಂದ್ರು ನಾ ತಾಯಿ ಸ್ಥಾನ ಕೊಡೋಕಿನಿ. ನನ್ನ ತಲೆ ಇದ್ದಂಥ ಅದು ಉಂಡೋರೆ ಅಂತ ಹೇಳ್ತೀನಿ. ಈ ಮನೆ ಒಳಗೆ ಉಂಡು ತಿಂದು ಉಟ್ಟು ತೊಟ್ಟು ಹೋದ ಮಕ್ಕಳು ಭಾಳ ಬಂದಿದ್ದಾರೆ. ಅವ್ರು ಇವ್ರಂತ ಹೆಸರು ಹೇಳ್ಕೊಳಕ್ಕೆ ಅವ್ರ ಯಾಕೆ ಹೇಳಿದಿ ನಂದು ಯಾಕೆ ಹೇಳಿಲ್ಲ ಅನ್ಸ್ಕೊಳ್ಳೋದು ಬೇಡ, ಹೌದಿಲ್ಲ? ಎಲ್ಲರೂ ಅದಾರ ಮಕ್ಕಳು ಇದ್ರೊಳಗೆ. ಒಂದು ಮನಾರು ಸುಮಾರು ದಿನ ಸೇವೆ ಮಾಡಿದೀವಿ. ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಕಲಿಸಿದ್ದೀವಿ, ಕುಣಿದೀವಿ. ಎಲ್ಲ ಕಲಾವಿದರು ಬರ್ತಾರೆ, ದೊಡ್ಡವ್ರು ದೊಡ್ಡವರು ಬರ್ತಾರೆ, ಸಣ್ಣವರು ಬರ್ತಾರೆ. ನಾವು ಹೋಗ್ತೀವಿ, ಕುಣಿತೀವಿ, ತಾಯಿ ಸೇವೆ ಮಾಡ್ತೀವಿ. ನಮಗಿಷ್ಟಂತ ಪೇಮೆಂಟನ್ನು ಮಾತಾಡಿ ಹೋಗಿರ್ತೀವಿ. ಸಂಬಳದಕ್ಕಿಂತ ಗಿಂಬಳ ಜಾಸ್ತಿ ಅಂತ ಮಾತಾಡಿದ ಪೇಮೆಂಟಿನ್ಕಿಂತ ಸ್ವಲ್ಪ ಆಯರ್ಯದು ಅಂತ ಆಗಿರ್ತಾವೆ. ಖುಷಿಯಿಂದ 50, 100, 10, 20 ಕೊಟ್ಟಿರ್ತಾರೆ. ಆ ತಾಯಿ ಹೊತ್ತು ಕುಣಿದು ನೋಡಿ ಅವ್ರಿಗೆ ಮನಸ್ಸಿಗೆ ಆನಂದ ಆಗಿ ಕೊಟ್ಟಿರ್ತಾರೆ. ಸೇವೆ ಮಾಡಿರ್ತೀವಿ, ಏನು ಕಡಿಮೆ ಇಲ್ಲ. ಅದೇ ತಾಯಿ ಸೇವೆ ಮಾಡ್ಕೊತ ಈಗ ನಾವು ಎಲ್ತನ ಹೋದ್ರೂ ನಮ್ಮನ್ನು ಗುರುತಿಸ್ತಾರೆ ಎಲ್ಲರೂ. ಕವಿತಾ ಮಮ್ಮಿ ಬಂದ್ಲು, ಕವಿತಾ ಮಮ್ಮಿ ಬಂದ್ಲು ಅಂತಾರೆ. ಮೊದಲಿತ್ತು ಹುಟ್ಟುತ್ತ ತಂದೆ ತಾಯಿ ಇಟ್ಟಿದ್ದ ಹೆಸರು ದಾದಾಪೀರ್ ಅಂತ ಹೇಳಿ. ದಾದಾಪೀರ್ ಅನ್ನೋ ಹೆಸರು ಈಗಾದರೂ ಅದ. ನನ್ನನ್ನು ಮೊದಲಿಗೆ ನೋಡಿದ ಕಲಾವಿದರು ದಾದಾಪೀರ್ ಅಣ್ಣ ಅಂತಾನೆ ಕರೀತಾರೆ. ಇವಾಗ ನೋಡು ಹುಡುಗರೆಲ್ಲ ನನಗೆ ಕವಿತಾ ಮಮ್ಮಿ ಅಂತ ಕರೀತಾರೆ. ಅದರೊಳಗೆ ತಪ್ಪಿಲ್ಲ. ನನಗಿಂತ ಹಿರಿಯರು, ನನ್ನ ವಾರ್ಗವರು ಮತ್ತು ಮೊದ್ಲಕ್ಕಿಂತ ನನ್ನ ನೋಡಿದವರು ಹೆಸರಿಟ್ಟ ಕರೀತಾರೆ. ದಾದಾಪೀರ್ ಬರ್ರಿ ದಾದಾಪೀರ್ ಅಂತ. ಅಕ್ಕ ಅಂತಾರೆ, ಬಾ ಅಣ್ಣ ಅಂತಾರೆ. ಅಕ್ಕ ಅಣ್ಣ ಅನ್ನೋದ್ರಾಗೇನು ತಪ್ಪಿಲ್ಲ. ಅಮ್ಮ, ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಕೊಬೇಕಾದ್ರೆ ನೀವು ಹುಟ್ಟಿದ್ದೆಲ್ಲಿ, ಮತ್ತು ನಿಮ್ಮ ಬಾಲ್ಯ ಜೀವನ ಹೆಂಗೆ ನಡೀತು, ಮತ್ತು ನಿಮ್ಮ ಶಿಕ್ಷಣ ಅದ್ರ ಬಗ್ಗೆ? ಬಾಲ್ಯದ ಜೀವನ ಹೇಳ್ಬೇಕಂತಂದ್ರೆ ನೋಡ್ರಿ, ನಮ್ಮದು ಹೆಂಗೈತೆ ಅಂದ್ರೆ ಹುಟ್ಟಿದ ಜೀವನ ತಾಯಿ ತಂದೆ ಹೊಟ್ಯಾಗ. ತಾಯಿ ಪ್ರೀತಿ ಸಿಕ್ಕಿಲ್ಲ, ತಂದೆ ಪ್ರೀತಿ ಸಿಕ್ಕೈತಿ. ತಾಯಿ ತಂದೆ ಪ್ರೀತಿ ಸಿಕ್ಕಿಲ್ಲ ಅಂತ ಹೇಳ್ಕೊಳ್ಳೋದಕ್ಕಿಂತ ಮೊದಲು ಅದಾರ ಇಬ್ಬರು ತಾಯಿ ತಂದೆ. ಈಗಾದ್ರೂ ಅದಾರ. ಹಡದ ತಾಯಿ ತಂದೆ ನಮ್ಮನ್ನು ಕೈ ಬಿಟ್ಟು ಹೋದ್ರೂ ಪಡೆದ ತಾಯಿ ಪಡೆದ ತಂದೆ ತಾಯಿ ಅದಾರ. ತಂದೆ ತಾಯಿಗಿಂತ ಹೆಚ್ಚಿನ ಆಶ್ರಯ ಕೊಟ್ಟು ನನ್ನನ್ನು ಜಾಪನ ಮಾಡ್ಯಾರ. ಉಣಿಸ್ತಾರ, ತಿರ್ಸ್ತಾರೆ, ಹುಡಿಸ್ತಾರೆ, ತೊಡಿಸ್ತಾರೆ. ಕಷ್ಟ ಸುಖ ಬಂದ್ರೆ ನನಗೆ ಹೆಲ್ಪ್ ಆಕ್ಕಾರ. ಕಷ್ಟ ಸುಖ ಬಂದದಂತ ನಾ ಏನು ದುಡ್ಡು ಕೇಳಲ್ಲ. ಹಸುವಿಗಾಗಿ 2 ರೊಟ್ಟಿ ಕೇಳಿರ್ತೀನಿ ತಾಯಿ ತಂದೆಗೆ. ನನಗೆ ಖುಷಿಯಾಗಿ ಉಣಿಸ್ತಾರೆ. ನಾ ಹೋದಾಗಿಂದ ಬಿಸಿ ಬಿಸಿದು ಮಾಡಿ ಉಣಿಸ್ತಾರೆ, ತಿನ್ನಿಸ್ತಾರೆ, ಉಣ್ತೀನಿ, ನಗ್ತೀನಿ, ಆಡ್ತೀನಿ. ಅವರಿಬ್ಬರನ್ನ ನನ್ನ ತಂದೆ ತಾಯಿ ಅಂತ ಬಿಟ್ಟರೆ ಮತ್ತೊಬ್ಬರನ್ನ ಯಾರನ್ನೂ ಹೇಳ್ಕೊಳ್ಳಲ್ಲ. ನಾ ಯಾರನ್ನೂ ನಂಬಲ್ಲ. ನಂಬುವಂಥ ಸ್ಥಿತಿ ಒಳಗೆ ನಾ ಇಲ್ಲ. ಯಾರನ್ನೂ ನಂಬಲ್ಲ ನಾನು. ತಂದೆ ತಾಯಿ ಸತ್ರು ತಾಯಿ ತಂದೆ ಸ್ಥಾನದಾಗ ನಿಂತ ನನಗೆ ಜೀವನ ಕೊಟ್ಟ. ಹೌದಂತ ಅದಾರಲ್ಲ, ಎಷ್ಟು ನೀನು ಮಕ್ಕಳು ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? 4 ಗಂಡು 4 ಹೆಣ್ಣು ಅಂತ ಹೇಳ್ಕೊತಾರಲ್ಲ. ಆ 8 ಮಕ್ಕಳೊಳಗೆ ನಾನೊಬ್ಬ ಅಂತ ಹೇಳ್ಕೊತೆ. 4 ಮಂದಿ ಗಂಡು ಮಕ್ಕಳು, 4 ಮಂದಿ ಹೆಣ್ಮಕ್ಳು. 4 ಮಂದಿ ಗಂಡು ಮಕ್ಕಳೊಳಗೆ ನಾವೊಬ್ಬ ದೇವರನ್ನು ಹೊತ್ತ ದೇವರ ಸೇವೆ ಮಾಡ್ತೀನಿ. ಜಾತಿಲಿ ಮುಸ್ಲಿಮ್ಸು. ಹುಟ್ಟುತ್ತ ತಂದೆ ತಾಯಿ ಇಟ್ಟಿದ್ದ ಹೆಸರು ನಂದು ದಾದಾಪೀರ್ ಅಂಥೇಳಿ. ಕಲಾವಿದನಾಗಿ ಜೀವನ ಮಾಡಾಕತ್ತೀನಿ. ಯಾರಿಗೂ ಬೇಸರ ಆಗಿಲ್ಲ, ಯಾರಿಗೂ ಸರ್ ನಿಂದ್ರಂದಿಲ್ಲ, ಯಾರ ಕೈಲಿ ಸರ್ ನಿಂದ್ರಂತ ಅನಿಸ್ಕೊಂಡಿಲ್ಲ. ಅಮ್ಮ, ನಾನು ಇನ್ನೊಂದು ಮಾತು ಕೇಳ್ತೀನಿ. ಯಾಕಂದರೆ ಮಾನವೀಯತೆ ಮುಂದೆ ಯಾವ ಧರ್ಮನೂ ಬರಲ್ಲ, ಯಾವ ಜಾತಿನೇ ಬರಲ್ಲ. ಹೌದಾ? ನಾನು ಸರ್ವಧರ್ಮಕ್ಕೂ ಶ್ರೇಷ್ಠ. ಅದೇ ಅಮ್ಮ. ಈಗ ನಾನ್ದೇನ ಅಂದ್ರೆ ಅಭಿಪ್ರಾಯ, ಈಗ ನಿಮ್ಮದು ದಾದಾಪೀರ್ ಅಂತ ಮುಸ್ಲಿಮಲ್ಲಿ ನೀವು ಇದ್ರಿ ನೀವು. ಈಗ ಮತ್ತೆ ಈ ಕಡೆ ನೀವು ಬರ್ಬೇಕಾದ್ರೆ ನೀವು ಹಿಂದೂ ಆ ಕಡೆ ಈ ಕಡೆ ಇಲ್ಲ. ನಾನು ಎಲ್ಲಾ ಧರ್ಮಕ್ಕೂ ಸೀಮಿತ. ಎಲ್ಲಾ ಧರ್ಮದವ್ರ ಜೊತೆನೂ ನಾನು ನಗ ಮಾಡವ. ಎಲ್ಲ ಧರ್ಮದವ್ರ ಜೊತೆನೂ ನಾವು ಉಣ್ಣವ ತಿನ್ನವ. ಇದೇ ನನ್ನ ಜಾತಿ ಅಂತ ಹೇಳಲ್ಲ, ಇದೇ ನನ್ನ ಕುಲ ಅಂತ ಹೇಳಲ್ಲ. ಎಲ್ಲ ಕುಲಕ್ಕೂ ಶ್ರೇಷ್ಠ ನಾನು.
ಹುಟ್ಟಿದ್ದು ಕುಲ ಒಂದು ಗಂಡು ಒಂದು ಹೆಣ್ಣು. ಮಾಡಿದವ್ರು ಯಾರಾದ್ರೂ ಇದ್ರ ಏನೋ ಇಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ, ಯಾರು ಹುಟ್ಟಿದ ಕುಲ ಈ ಜೀವನದೊಳಗೆ ಒಂದು ಗಂಡು ಒಂದು ಹೆಣ್ಣು. ಹೌದು, ನಿಜ. ಅವು ಎರಡು ಬಿಟ್ರೆ ನನಗೆ ಮತ್ತೊಂದು ಕುಲದ ಅವಶ್ಯಕತೆ ಇಲ್ಲ. ಎಲ್ಲಾ ಕುಲದವರು ಅಷ್ಟೇ ನನಗ. ಈ ಕುಲದವ್ರು ನನ್ನ ಹಿಡಿದ್ರೆ ಈ ಕುಲದವ್ರು ನನ್ನ ಎತ್ತಿ ಹಿಡಿದು ಸಾಕ್ಯಾರ, ಜೋಪಾನ ಮಾಡ್ಯಾರ. ಇಡೀ ಸಮಾಜದೊಳಗ ನನ್ನವರು ಅನ್ನುವಂಥ ಧರ್ಮದೊಳಗೆ ಎಲ್ಲಾ ಧರ್ಮದವರು ನನ್ನವ್ರು ಅನ್ನೋರು ಭಾಳ ಮಂದಿ ಇದಾರ. ನನ್ನನ್ನು ಅಭಿಮಾನದಿಂದ ಕರೆದು ಉಣಿಸ್ತಾರ, ತಿನ್ನಿಸ್ತಾರ, ಉಡಿಸ್ತಾರ, ತೊಡಸ್ತಾರ. ಈಗ ಇಬ್ರು ಮಕ್ಕಳು ನನಗೆ ಸೀರೆ ಉಡ್ಸಾಕ್ ಬಂದಾರ, ನೀವು ನೋಡಿರಿ. ಹೌದು, ಮಗಲೇ ನೋಡಿದ್ರೆ ನಿಮ್ದೆಲ್ಲ ಈ ಮಕ್ಕಳಿಬ್ರು ನನಗೆ ಸೀರೆ ಉಡ್ಸಾಕ್ ಬಂದವ್ರು. ಇದೇ ಕುಲ ಅಂತ ಅವ್ರು ನನಗೆ ಕೇಳಿಲ್ಲ, ಇದೇ ಕುಲ ಅಂತ ನಾನು ಅವ್ರನ್ನ ಕೇಳಿಲ್ಲ. ನಾವೆಲ್ಲರೂ ಒಂದೇ ಕುಲದವ್ರು ಅಂತ ನನ್ನಲ್ಲಿ ಹುಡುಕೊಂತ ಬಂದಾರ. ತಾಯಿಯಾಗಿ ನನಗೆ ತಿಳಿದಷ್ಟು ನಾನು ಅವ್ರಿಗೆ ಬುದ್ಧಿ ಹೇಳಿನಿ, ಇದು ಸರಿಯದ, ಇದು ತಪ್ಪದ, ತಪ್ಪಿದ್ದನ್ನು ಮಾಡಬೇಡ್ರಲ್ಲ. ಈ ಮಾತು ನಾನು ಯಾಕೆ ಕೇಳಿದ್ರೆ, ಈಗಿನ ಜನ್ರೇಷನ್ ಎಲ್ಲರೂ ಅಂತ ನಾ ಹೇಳ್ತಾ ಇಲ್ಲ, ಕೆಲವರು ಮಂದಿ ಅಂತಾರೆ ಕುಲ ಜಾತಿ ಧರ್ಮ ಅಂತ ಹೇಳಿ, ಅಂಥವ್ರಿಗೂ ಒಂದು ಸಂದೇಶ ಹೋಗೋಣ ಅನ್ನೋಕ್ಕೋಸ್ಕರ ನಾನು ಈ ಮಾತು ಕೇಳಿದ್ದು. ಕೆಲವರಿಗೆ ಅಂತಾರ, ನಮಗಂತೂ ಜಾತಿ ಧರ್ಮ ಯಾರು ಅಂದಿಲ್ಲ. ಒಂದ್ ವೇಳೆ ಅಂದ್ರೆ ಅವ್ರು ಏನ್ ಅಕ್ಕಾರೋ ನನಗೆ ಗೊತ್ತಿಲ್ಲ. ಅಂದಿಲ್ಲ ಅವ್ರು ಯಾರು. ಯಾಕಂದ್ರ ಈ ಭೂಮಿ ಮೇಲೆ ನಾನು ಬಂದೀನಿ ಅಂತಂದ್ರ ಒಂದು ಜೀವಾತ್ಮ, ಎಲ್ಲರೂ ಹೆಂಗ್ ಬಂದ್ರ ನಾನು ಹಂಗ ಬಂದೀನಿ. ಎಲ್ಲರೂ ಕೂಡ ಬೇರೆ ಜೀವನ ಮಾಡಕತ್ತೀನಿ. ಈ ಕುಲ ನಂದು ಅಂತ ನಾ ಬಟ್ ಮಾಡಿ ಯಾರ ಕೈಲಿ ಅನ್ಸ್ಕೊಂಡಿಲ್ಲ. ಇದೇ ಕುಲದವನ ಅಂತ ನಾ ಯಾರ ಮುಂದೆ ಅನ್ನಂಗಿಲ್ಲ. ಎಲ್ಲರಿಗೂ ಗೊತ್ತು ನಾನು ಮುಸ್ಲಿಮ್ಸ್ ಅಂತ. ನನ್ನೆಲ್ಲರೂ ಪ್ರೀತಿಸ್ತಾರ. ಮುಸ್ಲಿಮ್ಸ್ ಮಂದಿನೇ ಅಷ್ಟೇ ಪ್ರೀತಿಸ್ಬೇಕು ನನ್ನಂತೇನಿಲ್ಲ. ಈಗ ನಾನು ಜೀವನ ಮಾಡೋದೇ ಎಲ್ಲ ಕುಲದವ್ರು ಕೂಡ ಸರ್ವಧರ್ಮದವರು ಸೇರಿ ನನ್ನ ಕಾರ್ಯಕ್ರಮಕ್ಕೆ ಕರೆಸ್ತಾರೆ. ಓಡಾಡ್ಕೊಂಡಿರ್ತೀವಿ, ಮಾಡ್ತೀವಿ. ಅವ್ರು ಕೊಟ್ಟಿದ್ದು ಉಂಡು ನಾವು ಕಾಡಿ ಬರ್ತೀವಿ. ಅವ್ರು ಕೊಟ್ಟ ರೊಕ್ಕ ನಮಗೆ ಭಿಕ್ಷೆ, ಅವ್ರು ಕೊಟ್ಟಿರೋ ಊಟ ನಮಗೆ ಭಿಕ್ಷೆ. ಎಲ್ಲ ಧರ್ಮಕ್ಕೂ ನಾವು ಶ್ರೇಷ್ಠ. ನಾವು ಧರ್ಮಗಳ ಬಗ್ಗೆ ಅಳೆಯಲ್ಲ. ಎಲ್ಲ ಧರ್ಮಕ್ಕೂ ಮಗಳಾಗಿ ಜೀವನ ಮಾಡಿ ಹುಟ್ಟುತ್ತ ಮಗನಾಗಿ ಹುಟ್ಟಿದ್ರೆ, ಈಗ ನಾ ಬೆಳೆಯುತ್ತ ಮಗಳಾಗಿ ಬೆಳೆದ್ರೆ, ಎಲ್ಲ ಧರ್ಮಕ್ಕೂ ನಾನು ಒಂದೇ ಮಾತು, ಎಲ್ಲ ಧರ್ಮಕ್ಕೂ ನಾನು ಮಗಳು. ಎಲ್ಲ ಧರ್ಮದವ್ರಿಗೆ ನಾನು ಶ್ರೇಷ್ಠ. ಯಾರು ಮುಂದಕ್ಕೆ ಬಾ ಅಂತ ಕರಿತಾರೆ, ಹೋಗಿ ನಗ್ತೀನಿ, ಆಡ್ತೀನಿ, ನನಗೆ ಹಸು ಇದ್ದಷ್ಟು ಊಟ ಮಾಡ್ತೀನಿ, ಖುಷಿ ಇದ್ದಷ್ಟು ಅವ್ರ ಮುಂದೆ ಕುಣಿದು ಗುರುವಿನ ಸೇವೆ ಮಾಡ್ತೀನಿ. ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವುದೂ ಬೇಡ. ಇಷ್ಟು ಕೊಡು ನೀ ರೊಕ್ಕ ಅಂತ ನನಗೆ ಕೇಳೋ ಅವಶ್ಯಕತೆನೂ ಇಲ್ಲ. ಯಾಕಂತಂದ್ರೆ ನಾನು ಹೊಟ್ಟೆಗೆ ಎಷ್ಟು ಕೊಡ್ಬೇಕು ಅವ್ರು ಖುಷಿಯಿಂದ ಕೊಟ್ಟೇ ಬಿಟ್ಟಿರ್ತಾರೆ. ಅಮ್ಮ, ಎಷ್ಟನೇ ವಯಸ್ಸಲ್ಲಿ ನಿಮಗೆ ನಾನಲ್ಲ ಅವಳು ಅಂತ ನಿಮ್ಗೆ ಗೊತ್ತಾಯ್ತು ಅಂತ? ಅಂದರೆ ಇದು ನೋಡ್ರಿ, ಫಸ್ಟ್ ನಾನು 12 ವರ್ಷಕ್ಕೆ ಬಣ್ಣ ಹಚ್ಕೊಂಡಿಲ್ಲ. 12 ವರ್ಷದಿಂದ ನಾನು ಬಣ್ಣ ಹಚ್ಕೊಂಡಾಗ ಹೆಣ್ಣಾಗೆ ವರ್ತನೆ ಮಾಡೀನಿ. ನಾನು ಗಂಡಾಗಿ ವರ್ತನೆ ಮಾಡಿಲ್ಲ. ಗಂಡು ಅಂತ ನಾ ಬಣ್ಣನೇ ಹಚ್ಚಿಲ್ಲ, ಹೆಣ್ಣಾಗಿ ವರ್ತನೆ ಮಾಡೀನಿ. ಒಂದು ನಾಟಕ ಕಂಪ್ನಿ ಒಳಗೆ ಹೋಗಲಿ, ಆಟನ ಎಲ್ಲೇ ಹೊರಗೆ ಅಮೇಚೂರ್ ನಾಟಕಗಳಿಗೆ ಹೋಗಲಿ, ಡ್ಯಾನ್ಸಿಗೆ ಹೋಗಲಿ, ಎಲ್ಲೇ ಹೋಗಲಿ ಹೆಣ್ಣಾಗಿ ವರ್ತನೆ ಮಾಡೀನಿ. ಹೆಣ್ಣಂತಾನೆ ಗುರುತಿಸ್ಕೊಂಡಿನಿ. 12 ವರ್ಷಕ್ಕೆ ಹೆಣ್ಣಂತ ಗುರುತಿಸ್ಕೊಂಡಿನಿ. ಶಿಕ್ಷಣ ನೀವು ಓದಿದ್ದು ಏನಿಲ್ಲ, 1ನೇ ಕ್ಲಾಸಿಗೆ ಹಚ್ಚಾರ. ಅದು ಹೊಳೆ 1ನೇ ಕ್ಲಾಸಿಗೆ ಹಚ್ಚಿದ್ದು ನನಗೆ ಗೊತ್ತಿಲ್ಲ, ಬಿಟ್ಟಿದ್ದು ನನಗೆ ಗೊತ್ತಿಲ್ಲ. ಆಡ್ಕಾದೀನಿ, ದನಗಳ ಮೇಯ್ಸೀನಿ, ఒకటి ಮೇವು ತರೋದು, ಮೇಯಿಸೋದು, ಹಿಂಡೋದು, ಅವ್ರ ಏನು ಮಾಡೋದು, ಅವ್ರ ಕೂಡ ಜೀವನ ಮುಗಿತಾ ಮತ್ತೆಲ್ಲ ಕಷ್ಟಗಳಿಗೆ ಒಳಗಾಗಿದ್ದೀವಿ. ಆ ಭಗವಂತ ತಾಯಿ ತಂದೆ ರೂಪದಾಗ ಚಿಕ್ಕಪ್ಪನ ಕೊಟ್ಟ. ಅವ್ರು ನಮ್ಮನ್ನೆಲ್ಲ ಕಷ್ಟ ಸುಖಗಳನ್ನು ದೂರಿಟ್ಟು ತಮ್ಮ ಮಕ್ಕಳಂತೆ ನಮ್ಮನ್ನು ಬೆಳೆಸಿ ಉಣಿಸಿ ತಿನ್ನಿಸಿ ತಮ್ಮ ಮಕ್ಕಳಿಗೆ ಹೆಂಗೆ ಜೀವನ ಕೊಟ್ಟರು ಹಂಗೆ ನಮಗೂ ಜೀವನ ಕೊಟ್ಟರು. ಚಿಕ್ಕಪ್ಪ ಅಂದ್ರೆ ಇನ್ನು ರಕ್ತ ಸಂಬಂಧಿಕರೇ? ಅಪ್ಪನ ತಮ್ಮ. ಅವ್ರು ನಿಮ್ಮನ್ನ ಒಪ್ಕೊಂಡ್ರ? ಅವರೇ. ಮತ್ತು ಅವರೇ ನಮಗೆಲ್ಲ ಹೌದು ಅಲ್ಲ ನಿಂತು ಮಾಡಿರೋದು. ಅವ್ರನ್ನ ಬಿಟ್ಟರೆ ನಮ್ಗೆ ಯಾರದಾರ? ಹೌದಿಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಹಿಡ್ಕೊಂಡು ಉಣಿಸಿ ತಿನ್ನಿಸಿ ದೊಡ್ಡವ್ರನ್ನ ಮಾಡಿ, ಎಲ್ಲ ನಮ್ಮ ಅಕ್ಕ ತಂಗಿಯರು ಲಗ್ನ ಮದುವೆ ಮಾಡಿ, ಅಣ್ಣ ತಮ್ಮಂದಿರದ್ದು ಎಲ್ಲರದು ಮದುವೆ ಮುಹೂರ್ತ ಮಾಡಿ ಎಲ್ಲ ಮಾಡಿದವ್ರೆ ಅವರೇ. ಎಲ್ಲ ಥರದಿಂದನೂ ಚಲೋ ಮಾಡಿದವ್ರ ಅದಾರಂತ ಹೇಳ್ಕೊತೀನಿ. ಸತ್ತಾರ ತಂದೆ ತಾಯಿ ಅಂತ ಹೇಳಲ್ಲ ನಾನು, ಅದಾರಂತಾನೆ ಹೇಳ್ಕೊತೀನಿ. ಈಗ ನಿಮ್ಮ ತಂದೆ ತಾಯಿ ಅಂದರೆ ಅವರು ಈಗ ಅದಾರ? ತೀರ್ಕೊಂಡಾರ. ಈಗ ಅದಾರಲ್ಲ, ಅವರೇ ನಮ್ಮ ತಂದೆ ತಾಯಿ ಅಂತ ಜೀವನ ಮಾಡಕತ್ತೀವಿ. ಎಲ್ತನ ಹೋದವ್ರು ನಮ್ಗೆ ಯಾರೋ ಸರ್ ನಿಂದ್ರೆ ಅನ್ನಲ್ಲ, ಅನಿಸ್ಕೊಳ್ಳೋ ಕೆಲಸ ನಾವು ಮೊದಲು ಮಾಡಲ್ಲ. ಎಲ್ಲರೂ ನನಗೆ ಬೇಕಂತ ನಕ್ಕೊಂತ ಆಡ್ಕೊಂತ ಹೋಗ್ತೀನಿ. ಎಲ್ಲರೂ ನನ್ನ ತಾಲ್ ಬರ್ತಾರೆ. ತಮ್ಮ ತಾಲ್ ತಂದಿದ್ರೆ ಅಂದ್ರೆ ನನಗಟ್ಟು ಕೊಟ್ಟು ತಿನ್ನಿಸ್ತಾರೆ. ನನ್ನ ತಾಲಿ ಇತ್ತಂದ್ರೆ ನೀವು ತೊಗೊಂಡು ಉಂಡ್ರಿ ಅಂತೇಳಿ ಅವ್ರ ಕೈಯಾಗ ಕೊಟ್ಟಿರ್ತೀನಿ. ತಾವ ಅಡುಗೆ ಮನೆಗೆ ಹೋಗ್ತಾರ, ತಾವ ಬೇಕಾದ್ರೆ ಮಾಡ್ಕೋತಾರ. ತಾಯಿ ಮನೆ ಅನ್ನೋದೊಂದು ಹಕ್ಕು ಇಟ್ಕೊಂಡಾರ, ಮಕ್ಕಳು ಬಂದಾರ ಅನ್ನೋದೊಂದು ಅಭಿಮಾನ ನಾನು ಇಟ್ಕೊಂಡಿನಿ. ತಮಗೆ ಹಸು ಇದ್ದಷ್ಟು ಉಂಡು ಏನು ಬೇಕು ಅದನ್ನು ಮಾಡ್ಕೊಂಡು ನಕ್ಕು ಆಡಿ ಉಂಡು ತಿಂದು ಹೋಗ್ತಾರ. ಈ ಮನೆ ಸಾಣದು, ಈ ಮನಸ್ಸೊಳಗೆ ಉಸಿರು ದೊಡ್ಡವರಾಗಿ ಇಲ್ಲದಾರ. ಎಷ್ಟು ಮಾತ್ರ ನಿಜ. ಈ ಮನೆ ಒಳಗೆ ನಾನು ಸಣ್ಣವ, ನನ್ನ ಮನೇನೂ ಸಾಣದು. ಈ ಮನಸ್ಸೊಳಗೆ ಎಲ್ಲ ಸಮಾಜದವರು ಇಲ್ಲದಾರ. ಅಂದ್ರೆ ನೀವು ಅಂತ ಮುಂದ್ರೆ ಅಕ್ಕ ತಂಗಿ ಅಂದ್ರೆ ಎಷ್ಟು ಜನ ನಿಮ್ಮ ಕುಟುಂಬದಲ್ಲಿ? ಅಪ್ಪ ಅಮ್ಮನ ಹೊಟ್ಟಿಲೆ 2 ಗಂಡ್ಮಕ್ಳು 2 ಹೆಣ್ಮಕ್ಳು. ಚಿಕ್ಕಮ್ಮನ ಹೊಟ್ಟಿಲೆ 2 ಗಂಡ್ಮಕ್ಳು 2 ಹೆಣ್ಮಕ್ಳು. 4 ಮಂದಿಗೆ ಎಲ್ಲಾ ಸಲವಿ ಎಲ್ಲರನ್ನೂ ಈ ಜೀವನ ಅಂತ ಬೆಳಕು ತೋರಿಸಿ ಕೊಟ್ಟವರು ಚಿಕ್ಕಮ್ಮ. ಅವ್ರು ಹೇಳ್ಕೊಂತಾರೆ, ಏಸು ನಿನ್ನ ಮಕ್ಕಳು ಅಂದ್ರೆ 4 ಗಂಡು 4 ಹೆಣ್ಣು 8 ನನ್ನ ಮಕ್ಕಳು ಅಂತ ಹೇಳ್ಕೊತಾರೆ ಚಿಕ್ಕಪ್ಪ. ನಾನು ಕೂಡ ಅಷ್ಟೇ. ಏಸು ನೀವು ಅಂತ ಕೇಳಿದ್ರೆ 4 ಮಂದಿ ಗಂಡ್ಮಕ್ಳು 4 ಮಂದಿ ಹೆಣ್ಮಕ್ಳು. ಆ 8 ಮಂದಿ ಒಳಗೆ ನಾನೊಬ್ಬ ದೇವ್ರು ಕಟ್ಕೊಂಡು ದೇವರನ್ನ ಸೇವೆ ಮಾಡುವ ಜೋಗತಿ ವೃತ್ಯ ಮಾಡ್ತೀನಿ, ಹೇಳ್ಕೊತೀನಿ. ಅದಮ್ಮ. ಮತ್ತು ಇನ್ನೊಂದು ಮಾತು, ಈಗ ಒಂದು ಯಾವುದೇ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಪ್ರೀತಿ
ಎಲ್ಲ ಪ್ರೀತಿಗಿಂತ ದೊಡ್ಡದು, ಶ್ರೇಷ್ಠನೋ ಅಂತ ಹೇಳ್ಬೋದು. ಅದನ್ನ ನೀವು ಮಿಸ್ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಸಂಕಟ ಅನುಭವಿಸಿದ್ರಿ ಅಂತ? ಆಯ್ತು, ಈಗಾದ್ರೂ ಆಗುತ್ತೆ. ಇವಾಗ ನೋಡು ಹೆಂಗೈತಿ, ನಮ್ಮವ್ವ ಅದಾಳ ಅಂತ ಮಕ್ಕಳು ನನ್ನ ಮನೆಗೆ ಬಂದರು. ಇಬ್ರು ಮಕ್ಕಳು ನಮ್ಮವ್ವ ಅದಾಳ ಅಂತ ಇಲ್ಲಿ ನನ್ನಲ್ಲಿ ಬಂದರು. ಹಂಗೆ ನಾನು ನಮ್ಮವ್ವ ಅದಾಳ ಅಂತ ಮನೆಗೆ ಹೋಗ್ಬೇಕಂದ್ರೆ ನನಗೆ ಇದ್ದಿದ್ದಿಲ್ಲ. ಆ ಮೊಮೆಂಟ್ನಾಗ ನನಗೆ ಅದೀನಿ ನಾನು ಯಾಕೆ ಅಳ್ತೀಯ ಅಂತ ನನಗೆ ಗದ್ದ ತುಟ್ಟಿ ಹಿಡಿದು ಉಣಿಸಿ ತಿನ್ನಿಸಿದ್ದು ತಾಯಿ ಅದಾಳ, ಆಕಿನ ಮಾರಿ ನೋಡಿ ಜೀವನ ಮಾಡ್ತೀನಿ. ಅದನ್ನು ಹೋದ್ರೆ ಮಾರಿ ನೋಡೋದು, ಬಂದ್ರೆ ಬೇನೆ ನೋಡೋದು. ತಾಯಿದರಷ್ಟು ಪ್ರೀತಿ ಎದ್ರೊಳಗೂ ಇಲ್ಲ. ಇಷ್ಟು ಬಂಗಾರ ಕೊಟ್ಟರು ಸಿಗಂಗಿಲ್ಲ, ಸಾಕಾಗಷ್ಟು ರೊಕ್ಕದ ರಾಶಿ ತನ್ನ ಮುಂದೆ ಸುರಿದ್ರು ಸಿಗಲ್ಲ. ತಾಯಿಯನ್ನು ಪ್ರೀತಿ ದೊಡ್ಡದು. ಆ ತಾಯಿ ಪ್ರೀತಿ ಕೊಟ್ಟ ತಾಯಿ ತಂದೆ ಅದಾರ ಮನ್ಯಾಗ. ಚಿಕ್ಕಮ್ಮ ಚಿಕ್ಕಪ್ಪ ಅದಾರ. ಅಮ್ಮ ನೀವು ಅಂದರೆ ಮನೆ ಬಿಟ್ಟು ಬಂದ್ರೆ ಏನು? ಇಲ್ಲಪ್ಪ, ನಾ ಫ್ಯಾಮ್ಲಿ ಒಳಗೆ ಅದೀನಿ. ಫ್ಯಾಮಿಲಿ ಒಳಗೆ ಅದೀನಿ, ಮನೆ ಬಿಟ್ಟಿಲ್ಲ ನಾನು. ನಾನು ಫ್ಯಾಮ್ಲಿ ಒಳಗೆ ಇದ್ದುಕೊಂಡು ಎಲ್ಲರೂ ಕೂಡ ಕಷ್ಟ ಸುಖ ಹಂಚ್ಕೊಂಡು ನನ್ನ ತಾಲಿದ್ದಷ್ಟು ತೊಗೊಂಡೋಗಿ ಹಾಕಿರ್ತೀನಿ. ನನಗೆ ಹಸು ಇದ್ದಷ್ಟು ಊಟ ಮಾಡಿರ್ತೀನಿ. ನಾ ಏನೂ ತೊಗೊಂಡು ಹೋಗದೆ ಇದ್ರೂ ನನಗೆ ಬೇಕು ಬೇಡದ ಆಗಿಂದಾಗ ಬಿಸಿದ ಮಾಡಿ ಉಣಿಸ್ತಾರೆ. ನಗ್ತೀನಿ, ಆಡ್ತೀನಿ, ಎಲ್ಲರೂ ಕೂಡ ನಕ್ಕಾಡಿ ಉಂಡು ತಿಂದು ನಾ ಬರ್ತೀನಿ. ನನ್ನ ಮಂದಿ ಮಕ್ಕಳು ಬಿಟ್ಟು, ನನ್ನ ಕುಲ ಬಿಟ್ಟು, ನನ್ನ ಮನೆ ಬಿಟ್ಟು ನಾ ಹೊರಗಿಲ್ಲ, ಮನೆ ಒಳಗೆ ಅದೀನಿ. ಇದನ್ನ ರೂಮ್ ನಾನು ಬಾಡಿಗೆ ಯಾಕೆ ಹಿಡ್ದೀನಿ ಅಂತಂದ್ರೆ, ನನ್ನ ಕಲಾವಿದ್ರು ಯಾರಾದರೂ ನನ್ನ ಮನೆಗೆ ನನ್ನ ಹುಡುಕೊತ ಬಂದ್ರೆ ನಾನು ಊರಾಗ ಒಮ್ಮೆ ಇರ್ತೀನಿ, ಒಮ್ಮೆ ಇರಂಗಿಲ್ಲ. ಇಲ್ಲೇ ಇರ್ತೀನಿಲ್ಲ ಸಿಟಿಗೆ ಬಂದವರು. ಇವಾಗ ನೀವು ಬಂದ್ರಿ ನನ್ನ ಹುಡುಕೊತ ಬಂದ್ರಿಲ್ಲ, ಹಂಗೆ ಹುಡುಕೊತ ಬಂದವ್ರಿಗೆ ಕುಂದ್ರಾಕ್ ನಿಂದ್ರಾಕ್ ಬೇಕಲ್ಲ ಅಂತ ಇದೊಂದು ರೂಮ್ ಬಾಡಿಗೆ ಹಿಡ್ಕೊಂಡಿದ್ದು. ಖರೆ ಸಾಕಾಗಷ್ಟು ಕೊಟ್ಟ ನಾ ಭಗವಂತ. ಪುಟ್ಟರಾಜ್ ಗುರುಗಳು ಎಲ್ಲವ ಇಬ್ರು ಕೂಡಿ ಎರಡೂ ಕೈಲಿ ಸುರವ್ಯಾರಿಂಗ್ ಐತಿ. ಉಣ್ಣಾಕ್ ತಿನ್ನಾಕ ಕೊಡಾಕ್ ತೊಡಾಕ ಏನೂ ಕಡಿಮೆ ಇಲ್ಲ. ಆಶ್ರಯ ಕೊಟ್ಟಾರ, ನೆಳ್ಳಾಗೈತಿ. ಗುರು ಯಾರೇ ಬಂದ್ರು ಕುಂತ ನಿಂದ್ರ ಉಣ್ತೀನಿ ಅನ್ನೋಷ್ಟು ಊಟನೂ ಐತಿ, ಕುಂತ ರೆಸ್ಟ್ ಮಾಡ್ತೀನಿ ಅನ್ನೋಷ್ಟು ಜಾಗನೂ ಐತಿ. ಎಲ್ಲ ಥರದಿಂದ ಚಲೋ ಐತಿ, ಏನು ಕಡಿಮೆ ಇಲ್ಲ. ತಂದೆ ತಾಯಿ ಪುಣ್ಯದಿಂದ, ಗುರುಗಳ ಆಶೀರ್ವಾದದಿಂದ, ಎಲ್ಲವನ್ನ ಆಶೀರ್ವಾದದಿಂದ ಎಲ್ಲ ಚಲೋನೇ ಐತಿ, ಏನು ಕಡಿಮೆ ಇಲ್ಲ. ಮಂದಿ ಮಕ್ಕಳು ಮನೆ ಬಿಟ್ಟು ಇಲ್ಲ, ನಾ ಮನ್ಯಾಗ ಅದೀನಿ. ಮನ್ಯಾಗ ಇಟ್ಕೊಂಡು ನೀ ಇದನ್ನು ಬ್ಯಾಡ್ ಅಂತ ಅವ್ರು ನನ್ನ ಸರ್ ನಿಂದ್ರ ಅನ್ನಲ್ಲ, ಅವ್ರು ಸರ್ ನಿಂದ್ರ ಅನ್ನುವಂಥ ಕೆಲಸ ನಾನು ಮೊದಲು ಮಾಡಲ್ಲ. ಇಷ್ಟೇ ಮಾತಾಡೋದು, ಮತ್ತೊಂದೇನೂ ಇಲ್ಲ. ಅವ್ರು ಸರ್ ನಿಂದ್ರು ಅನ್ನುವಂಥ ಕೆಲಸ ನಾವು ತಪ್ಪು ಕೆಲಸಗಳನ್ನು ಮಾಡ್ತಿದ್ವಿ ಅಂದ್ರೆ ಇದನ್ನ ಯಾಕೆ ಮಾಡ್ತೀವಿ ಅಂತಾರೆ. ನಾವು ತಪ್ಪು ಕೆಲಸ ಮಾಡಂಗಿಲ್ಲ, ಸರ್ ನಿಂದ್ರ ಅನ್ಸ್ಕೊಳಂಗಿಲ್ಲ, ಅವ್ರು ಯಾಕೆ ಅಂತಾರೆ ಅನ್ನಂಗಿಲ್ಲ. ಮನೆಗೆ ಮಗನಾಗಿ ಇದ್ದೀವಿ, ಜೀವನ ಮಾಡ್ತೀವಿ, ನಗ್ತೀವಿ, ಆಡ್ತೀವಿ, ಉಣ್ತೀವಿ, ತಿಂತೀವಿ. ಎಲ್ಲರೂ ಹೆಂಗೆ ಅದಾರ, ಎಲ್ಲ ಮಕ್ಕಳು ಹೆಂಗೆ ಅದಾರ, ಹಂಗೆ ನಾನು ಅದನ್ನ ಅಂತ ತಿಳ್ಕೊಂಡು ನಾನು ಕೂಡ ಖುಷಿ ಪಡ್ತಾರೆ, ನನ್ನ ಹೊರತುಪಡಿಸಿಲ್ಲ.